ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ. ನಾನು ಆರಾಮದೀನಿ ನೋಡ್ರಿ. ಭಾಳ ದಿನ ಆದಮೇಲೆ ಲಾಗ್ನ ಮಾಡತ್ತೀನಿ. ಸಾರಿ. ಆ್ಯಂಡ್ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಊರಿಗೆ ಬಂದೀವಿ ಫೈನಲಾಗಿ. ಒಂದು 15 ದಿನ ರಜೆ ಐತಿ, ಹಂಗಾಗಿ ಬಂದೀವಿ. ಸೊ ಒಂದು ವಾರ ಅಂತೂ ಹೋಗೇ ಬಿಡ್ತು ಊರಾಗ. ಅಲ್ಲೇ ಎಕ್ಸ್ಟ್ರಾ ಕ್ಲಾಸ್ ಹಾಕಿವಿ 10th ಅವ್ರಿಗೆ. ಹಾಗಾಗಿ ಕ್ಲಾಸ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಬರೋದ್ರಾಗ ಒಂದು ವಾರ ಹೋಯಿತು. ಸೊ ಇವಾಗ ನಿನ್ನೆ ಸ್ಯಾಟರ್ಡೇ ಹಿಂಗೆ ಬಂದೀವಿ. 1 ವೀಕ್ ಆದಮೇಲೆ ಬಂದೀನಿ ಕರೆಕ್ಟಾಗಿ. ಏನು ಸರ್ಪ್ರೈಸ್ ಅಂದರೆ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಕೇಳ್ಬೋದು ನೀವು, ಒಂದೇ ತಿಂಗಳಾಯಿತು ಹೋಗಿ ಮತ್ತೆ ಬಂದಿದ್ದಾರಾ ಅಂತ. ಹೌದು, ನನಗೆ ಸರ್ಪ್ರೈಸ್ ಆಗೈತೆ ಅವ್ರು ಬಂದಿದ್ದು. ಬರ್ತೀವಿ ಅಂತ ಏನು ಹೇಳಿರಲಿಲ್ಲ, ಬಟ್ ಅದು. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಪೂರಾ ಮಳೆ ಹೆಂಗಂದ್ರೆ ಒಂಚೂರು ಬಿಡವಲ್ದು ಮಳೆ. ಹೊರಗೆ ಒಂದು ಬಟ್ಟೆನೂ ಆರವಲ್ದು, ಏನಿಲ್ಲ. ಅಷ್ಟು ಅಂದ್ರೆ ಅಷ್ಟು ಇದಾಗತೈತೆ ಪ್ರಾಬ್ಲಮ್ಮು. ಅಲ್ಲಿರಲಿಲ್ಲ ಇಷ್ಟು ದಿನ. ನಮ್ಮ ಮನೆಯವ್ರು ಅಂದರು, ನಾನು ಕಾಲಿಟ್ಟಾಗಿಂದ ಮಳೆ ಬರತೈತೆ ನೋಡಮ್ಮ, ಏನು ವಿಶೇಷ? ಅಲ್ಲಿ ಅಸ್ಸಾಂದೊಳಗೆಲ್ಲ ಹಂಗೆ ಕಂಟಿನ್ಯೂ ಇತ್ತು, ಇಲ್ಲೂ ಹಂಗಾಗತೈತಿ ಅಂತ ಅನ್ನತ್ತಿದ್ರು. ಸೊ ಕಂಟಿನ್ಯೂ ಮಳೆ ಒಂದು ವಾರ ಕೊಟ್ಟಾರ. 1ನೇ ತಾರೀಕಿನವರೆಗೂ ಕೊಟ್ಟಾರ. ಇವತ್ತು ಒಂದು ಸ್ವಲ್ಪ ನಾಷ್ಟಕ್ಕೆ ಇನ್ಸ್ಟೆಂಟ್ ಇಡ್ಲಿ ತೊಗೊಂಡು ಬಂದಾರ. ಇನ್ಸ್ಟೆಂಟ್ ಅದು GRBದು ಇನ್ಸ್ಟೆಂಟ್ ಇಡ್ಲಿ ಪಾಕೆಟ್ ತೊಗೊಂಡು ಬಂದಾರ. ಸೊ ಅದನ್ನೇ ಮಾಡ್ಬೇಕು ಅಂದ್ಕೊಂಡಿನಿ. ಚಂಪುಗೆ ಭಾಳ ಇಷ್ಟ ಅದು. ಹಾಗಾಗಿ ಇನ್ನು ಮಧ್ಯಾಹ್ನಕ್ಕೆ ಇದನ್ನು ತೊಗೊಂಡು ಬಂದಾರ, ಮಶ್ರೂಮ್ ಭಾಳ ದಿನ ಆಯಿತು ಮಾಡೇ ಇರಲಿಲ್ಲ. ಗ್ರೇವಿಯರ ಅಥವಾ ಸಾಂಬಾರು ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿನಿ. ಸೊ ಬರ್ರಿ ಏನು ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ನ. ಹೆಂಗೆ ಹೋಗುತ್ತೋ ನೋಡೋಣ. ಅಂಥ ಸ್ಪೆಷಲ್ ಇಲ್ಲ, ಬಟ್ ರೆಸಿಪಿ ಇರುತ್ತೆ ಅಷ್ಟ. ಬರ್ರಿ ಹೋಗ, ಅಪ್ಪನ ಹತ್ರ ಹೋಗ. ಹೋಗಮ್ಮ ಡ್ಯಾಡಿ ಹತ್ರ ಹೋಗ. ಬೇಬಿ ಎಲ್ಲೈತಿ? ಫೋನೇ ಕಾಣುತ್ತೆ ನೋಡಿ. ಎಲ್ಲೈತಿ ಬೇಬಿ? ಯಾರದು? 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 ಯಾರು? ಗುಳು 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 ಅಲ್ಲಿ ಗುಳು ಕೊತ್ತಾಗ ಅತ್ತ ಗುಳು ಸಾಕು. ಇದು ಹಣ್ಣಂತವ, ಇದು ಸಾರಂತವ, ಇದು ಪಲ್ಯ ಅಂತವ, ಇದು ರೊಟ್ಟಿ ಅಂತವ, ಇದು ಮೊಸರಂತವ. ಎಲ್ಲಾರು ಸೇರಿ ನೀವು ಊಟ ಮಾಡಿ, ಊಟ ಮಾಡಿ, ಅಮ್ಮಿ ಊಟ ಮಾಡಿಸಿ, ಊಟ ಮಾಡಿಸಿ, ಊಟ ಮಾಡಿಸಿ, ನಾನು ತಿಂದೆ. ಮಾಡಿದ ಮ್ಯಾಲ ಊಟಕ್ಕ ನೀರಿದಿಲ್ಲ ಅಂತವ. ಚೆಲ್ಬೇಡ. ಏ ಅಮ್ಮ, ಡ್ಯಾಡಿ ಇದನ್ನ ಮಾಡ್ತಾವ. ನೀರಿಗೆ ಹೋಗಿನ ದಾರಿ ಬಿಡು ಮಾಡ್ತೀನಿ. ನಗಸ್ತಾ ಹೊಡಕ್ಕೆ ಹೋಗಮ್ಮ. ಡ್ಯಾಡಿ ಹತ್ರ ಹೋಗು. ತಿನ್ನಲ್ಲ ಬಿಡಲ್ಲ ನೀನು. ಅವ್ರ ತಿಂತಾ ಕೊಡ್ರಿಕೀಗ ಅದುಗ. ಇದು ಹಣ್ಣಂತವ, ಇದು ಸಾರಂತವ, ಇದು ರೊಟ್ಟಿ ಅಂತವ, ಇದು ಪಲ್ಯ ಅಂತವ, ಇದು ಮೊಸರಂತವ. ಎಲ್ಲಾರು ಸೇರಿ ಕೊಲಸ್ಕೊಂಡು ನೀವುಂಡು ನಾವುಂಡು ಅನ್ನಗುಣಿಸಿ ಅಮ್ಮಿಗುಣಿಸಿ ಕುಟಗುಣಿಸಿ ನೀರಿಲ್ಲ ಅಂತವ. ನೀರಿಗೆ ಹೋಗ್ಬೇಕಂತವ. ಈಗ ನೀರಿಗೆ ಆತ ನೀ ಮಾಡ ಮಾಡು. ಅನ್ನಂತವು ಸಾರಂತವು ಮಾಡು. ಒತ್ತೇವ ಕಾಲೊತ್ತು, ಅಪ್ಪಾಜಿದ ಕಾಲೊತ್ತು. ಏ ಚಂಪು, ಅಪ್ಪನ ಕಾಲೊತ್ತು ಬಾ. ಕಾಲೊತ್ತು ಬಾ, ಅಪ್ಪನ ಕಾಲೊತ್ತು ಬಾ. ಬಾ ಅಂತ ಓಡಲ್ಲಿ. ನೀವತ್ತೇವ್ ತಲೆ ಒತ್ತು. ಅಪ್ಪಗ ವಿಕ್ಸ್ ಹಚ್ಚು ತಲೆ ಒತ್ತು. ನೀ ತೊಂಬ.
ಇವತ್ತು ಇನ್ಸ್ಟೆಂಟ್ ಇಡ್ಲಿ ಮಾಡ್ಬೇಕಂತಂದು ಇಡ್ಲಿಗೆ ರೆಡಿ ಮಾಡೀನಿ. ಈ ಕಡೆ ಐತಲ್ಲ ಅನ್ನ ಮಾಡೀನಿ. ಕುಕ್ಕರ್ ಸ್ವಲ್ಪ ಅದು ವಿಸಿಲ್ ಇರ್ತಲ್ಲ ಅದು ಹೋಗ್ಬಿಟ್ಟೈತಿ. ಹಾಗಾಗಿ ಈ ಸೈಡು ಹಾಲನ್ನ ಇವಾಗ ಹಿಂಡ್ಕೊಂಬಂದರು. ಏನಂತಂದ್ರೆ ಹಾಲನ್ನ ಡೈಲಿ ನಾವು ಡೈರಿ ಒಳಗೆ ತರ್ತಿದ್ವಿ. ಬಟ್ ಇವಾಗ ಇದು ಆಗೈತಿ, ನಮ್ದು ಆಕಳು ಇಳ್ದೈತಿ. ಹಾಗಾಗಿ ಸೊ ಇನ್ನು ನಮ್ಮ ಮನೆಯವರು ನನಗೋಸ್ಕರ ಇದನ್ನು ಮಾಡ್ಕೊಡತ್ತಿದ್ರು ಇಡ್ಲಿನ. ನೀನು ಮಾಡಿ ಅಮ್ಮ ಕುತ್ಕೊಂಡು ನಾನು ಮಾಡ್ತೀನಿ ಅಂತಂದು. ಓದ್ಕೊಂಡ್ಬಿಡು ಚಂಪೂರ್ನ ಅಳಿಸ್ಬೇಡ ಅಂತಂದಂದರು. ಹಾಗಾಗಿ ಆರಾಮಾಗಿ ಕುತ್ಕೊಂಡು ನಾನು ವಿಡಿಯೋ ಮಾಡತ್ತಿದ್ನಿ. ಅವರು ನನಗೋಸ್ಕರ ಮಾಡ್ಕೊಡತ್ತಿದ್ರು. ಇನ್ಸ್ಟೆಂಟ್ ಇಡ್ಲಿ ಪಾಕೆಟು ಎಲ್ಲ ಇರುತ್ತೆ, ಟೋಟಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಏನು ಮಸ್ತ್ ಇರುತ್ತೆ ಅಂದರೆ ಅಷ್ಟು ಚಲೋ. ಏನು ಇದು ಬೇಡ, ಚಟ್ನಿನ ಬೇಡ, ಯಾವುದು ಹಂಗಿರುತ್ತೆ ಅಷ್ಟು ಸಾಫ್ಟ್ ಇರುತ್ತೆ. ಸೊ ಟ್ರೈ ಮಾಡೋರಿದ್ರೆ ಮಾಡಿರಿ. ಯಾವುದಾದ್ರೂ ಮಾರ್ಟಿಗೆ ಹೋದ್ರೆ, ಡಿ ಮಾರ್ಟ್ ಆಯಿತು, ಸೂಪರ್ ಮಾರ್ಕೆಟ್ ಆಯಿತು ಹೋದ್ರೆ ಇನ್ಸ್ಟೆಂಟು ರೆಡಿಮೇಡ್ ಇಡ್ಲಿ ಪಾಕೆಟ್ ಅಂತ ಇದ್ದರೆ ಕೇಳಿದರೆ ಕೊಡ್ತಾರೆ. ಇನ್ನು ನಾನಿವತ್ತು ಮಶ್ರೂಮ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಶ್ರೂಮಿಗೆ ಏನೇನು ಬೇಕು ಅಂತಂದು ತೊಗೊಂಡಿದ್ದೀನಿ. ಮಶ್ರೂಮು ನಮ್ಮ ಮನೆಯವರು ಬೆಂಗಳೂರಿಂದ ಬಂದ್ರಲ್ಲ ಅಲ್ಲೇ ತೊಗೊಂಡು ಬಂದರು. ಭಾಳ ದಿನ ಆಗಿತ್ತು ತಿಂದೇ ಇಲ್ಲ ರೀ ಅಂತ ಹೇಳಿದಾಗ ತೊಗೊಂಡು ಬರ್ತೀನಿ ಆಳಮ್ಮ ಅಂತ ಹೇಳಿದರು. ನೀಟಾಗಿ ಕಟ್ ಮಾಡಿಕೊಟ್ರು ನಂಗೆ. ನನಗೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋದು. ಸೊ ಇವಾಗಂತೂ ಮಳೆಗಾಲಲ್ಲ, ಎಲ್ಲಿ ಬೇಕಲ್ಲಿ ಗುಡ್ದಾಗಂತೂ ಎಷ್ಟು ಎದ್ದಿರ್ತಾವೆ ಆಳಂಬಿ, ಬಟ್ ಸಿಗೋದು ಕಡಿಮೆ. ಆದಷ್ಟು ಇಲ್ಲಿ ನಮ್ಮೂರ ಕಡೆ ಹೆಂಗಂದ್ರೆ ಅಡ್ಡಾಡ್ತಾರೆ, ಅದಕ್ಕೋಸ್ಕರನ ಹಂಗೆ. ಸೊ ಮಾಡೋಣ ಬರ್ರಿ ಇವತ್ತು ರೆಸಿಪಿನ. ನನ್ನ ಸ್ಟೈಲಲ್ಲಿ ಮಾಡ್ತೀನಿ, ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನೀವು ಯಾವ ಥರ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಒಂದು ಪ್ಯಾನ್ ಇಟ್ಕೊಂಡು ಬೊಗಾಣಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಏಲಕ್ಕಿ, ಒಂದೆರಡು ಕರಿಕಾಳು, ಒಂದೆರಡು ಲವಂಗ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂತಹ ಅಥವಾ ಸಣ್ಣಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿರಿ. ಇದು ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಕೊಡುತ್ತಾ. ಇದನ್ನು ಹಾಕೋದ್ರಿಂದ ಆ ಟೇಸ್ಟ ಬರಾಗುತ್ತೆ. ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಇದನ್ನಷ್ಟು ಮಿಕ್ಸರಿಗೆ ಹಾಕಿ ಮಾಡ್ತಿರ್ತಾರೆ. ಸೊ ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಎರಡು ಸಣ್ಣದಾಗಿರುವಂಥ ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡಿ ಹಾಕಿ ನಾನು. ಉಳ್ಳಾಗಡ್ಡಿ ಒಂದು ಸಾರಿ ಸ್ವಲ್ಪ ಮೆತ್ತಗಾಗಿ ಆದಮೇಲೆ 5 ಮೆಣ್ಸಿಕಾಯಿನ ಹಾಕಾತೀನಿ ನಾನು. ಕೆಂಪು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ಮೆಣ್ಸಿಕಾಯಿ ಬೇಡ ಅಂದ್ರೆ ಖಾರ ಹಾಕ್ರಿ, ಇಲ್ಲ ಅಂದ್ರೆ ಹಸಿರು ಮೆಣ್ಸಿಕಾಯಿನ ನೀವು ಮಿಕ್ಸರಿಗೆ ಹಾಕ್ಬೋದು, ಟೇಸ್ಟ್ ಆಗುತ್ತೆ. ಸೊ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಾನು ಮಾಡೋದು ಹಿಂಗೆ, ನನಗೆ ಮಿಕ್ಸರಿಗೆ ಹಾಕಿ ತೀರಾ ಪೇಸ್ಟ್ ಮಾಡಿ ಏನು ಬಾಯಿಗೆ ಸಿಗದೇ ಇರೋ ಥರ ಬೇಡ ಅಂತ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಇದೇ ಥರನ ಮಾಡ್ತೀನಿ ನಾನು. ನಮ್ಮ ಮನೆಯವರು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಪರೋಟನೋ ಈ ಥರ ಕೇಳಿದಾಗ ಮಾತ್ರ ಅದನ್ನು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ. ಇಲ್ಲಾಂದರೆ ಇದೇ ಥರ ಡೈರೆಕ್ಟ್ ರೊಟ್ಟಿ ಒಳಗೆ, ಚಪಾತಿ ಒಳಗೆ ಚಲೋ ಆಗುತ್ತಂತಂದು. ಇನ್ನು ಒಂದು ಸ್ವಲ್ಪ ಮಸಾಲೆ ಖಾರ ಹಾಕತ್ತೀನಿ. ಆ್ಯಕ್ಚುಲಿ ನಾನು ಮೆಣ್ಸಿನ್ಕಾಯಿ ಹಾಕಿನಲ್ಲ, ಹಾಗಾಗಿ ಸ್ವಲ್ಪ ಖಾರ ಹಾಕತ್ತೀನಿ, ಜಾಸ್ತಿ ಹಾಕತ್ತಿಲ್ಲ. ಒಂದು ಸ್ವಲ್ಪ ಮಸಾಲೆನ ಹಾಕತ್ತೀನಿ. ಸೊ ಅರಿಶಿನ ಪುಡಿ ಎಷ್ಟು ಬೇಕೋ ಅಷ್ಟೇ ಹಾಕಿರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಮಶ್ರೂಮು ಮೊದಲ ನೀರು ಬಿಡುತ್ತೆ. ಈಗ ಇದನ್ನು ಇನ್ನೂ ಒಂಥರ ಮಾಡ್ಬೋದು. ನಮ್ಮಮ್ಮ ಹೆಂಗೆ ಹೇಳ್ಕೊಟ್ಟ ಅಂದ್ರೆ ಫಸ್ಟ್ ಮಶ್ರೂಮ್ ಎಲ್ಲ ಹುರ್ಕೊಂಬಿಡೋದು, ಹುರಿದಾಗ ಅದು ಎಣ್ಣೆ ಬಿಡುತ್ತಲ್ಲ, ನೀರು ಬಿಡುತ್ತೆ, ನೀರು ಬಿಟ್ಟು ಎಣ್ಣೆ ಬಿಡುತ್ತೆ. ಆ ಥರನೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿನೂ ಮಾಡ್ಬೋದು. 2-3 ಸ್ಪೂನ್ ಗಟ್ಟಿಯಾದ ಮೊಸರು ಹಾಕ್ಕೊಂಡು ನಾನು. ಮೊಸರು ಹಾಕೋದ್ರಿಂದ ಒಂದು ಸ್ವಲ್ಪ ಅದ್ರದ್ದು ಕನ್ಸಿಸ್ಟೆನ್ಸಿ ಬೇರೆನೇ ಆಗುತ್ತೆ. ತೆಳ್ಳಗಾಗೋದೆಲ್ಲ ದಪ್ಪ ಅನಿಸುತ್ತೆ ಸ್ವಲ್ಪ, ಮತ್ತು ಟೇಸ್ಟು ಚಲೋ ಆಗುತ್ತೆ. ಸೊ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೋಬೋದು ನೀವು. ಗೋಡಂಬಿ, ಮೊಸರು, ಹಸಿಮೆಣ್ಸಿಕಾಯಿ, ಈ ಕರಿಕಾಳು ಮತ್ತು ಚಕ್ಕಿ ಇವನ್ನೆಲ್ಲ ಮಿಕ್ಸರಿಗೆ ಹಾಕಿನೂ ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಇಲ್ಲ ನಾನು ಯಾವ ಥರ ಮಾಡತ್ತೀನಿ ಅದನ್ನು ಹಾಕ್ಕೋಬೋದು. ಇನ್ನು ಫ್ರೈ ಮಾಡಿರುವಂಥ ಎಲ್ಲದಕ್ಕೂ ನೀಟಾಗಿ ತೊಳ್ಕೊಂಬಂದಿರುವಂಥ ಒಂದು ಮಶ್ರೂಮ್ನ ಹಾಕತ್ತೀನಿ. 1 ಪಾಕೆಟ್ ಮಾತ್ರ ಯೂಸ್ ಮಾಡಿದೆ ನಾನು. ಏನು ಕೇಳ್ತೀರಿ ಟೇಸ್ಟು. ನಾನು ಫಸ್ಟ್ ಟೈಮು ನಮ್ಮಮ್ಮ ಹೇಳ್ಕೊಟ್ಟಿದ್ರು ನಂಗೆ. ಅವ್ರು ಹೇಳ್ಕೊಡೋದು ನಾನು ಮಾಡೋದು ಮಾಡಿದ್ನಿ. ಬಟ್ ನಾನೇ ಫಸ್ಟ್ ಟೈಮಲ್ಲ, ನನಗೂ ಒಂದು ಸ್ವಲ್ಪ ಭಯ ಇತ್ತು, ಹೆಂಗೆ ಬರುತ್ತೋ ಏನೋ, ಏನಾರು ಅಂತಾರೋ ಏನೋ ಅನ್ನೋ ಭಯ ಇತ್ತು. ಬಟ್ ನಾನು ಮಾಡುವಂಗೆಲ್ಲ ಮಾಡಿದೆ. ಬಟ್ ಫೈನಲ್ ಆಗಿ ರಿಸಲ್ಟ್ ನಮ್ಮ ಮನೆಯವರೇ ಟೇಸ್ಟ್ ಮಸ್ತಾಗೈತಮ್ಮ ಅಂದರು. ಖುಷಿ ಭಾಳ ಆಯ್ತು ನಂಗೆ. ಸೊ ಒಂದು ಸಾರಿ ಮಶ್ರೂಮನ್ನ ಹಾಕಿ ನೀಟಾಗಿ ಕಲಿಸ್ಕೊಡ್ರಿ. ಏನೂ ನೀರನ್ನ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಮಶ್ರೂಮ್ ನೀರು ಬಿಡುತ್ತಾ. ಹಂಗಾಗಿ ಸೊ ಆದಷ್ಟು ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಡ್ರಿ. ಸ್ವಲ್ಪ ಫ್ಲೇಮ್ ಮಿಡಲ್ ಇಡ್ರಿ. ಈ ಕಡೆ ಲೋನು ಬೇಡ, ಈ ಕಡೆ ಹೈನೂ ಬೇಡ, ಹೊತ್ತುವಂಥ ಚಾನ್ಸ್ ಇರುತ್ತೆ. ಹಂಗಾಗಿ ಇನ್ನು ಲಾಸ್ಟು ನಾನು ಐತಲ್ಲ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪನ್ನು ಲಾಸ್ಟೇ ಹಾಕ್ಕೊಡ್ರಿ, ಯಾಕಂದ್ರೆ ಫಸ್ಟ್ ಹಾಕಿದಾಗ ನೀರು ಬಿಡುತ್ತಲ್ಲ, ಉಪ್ಪಿನಂಶ ನೀರಿನೊಳಗೆ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಅನ್ಸಲ್ಲ ಎಷ್ಟು ಹಾಕಿದ್ರು. ಸೊ 1-2 ಕುದಿ ಬರಲಿ. ಕುದಿ ಬಂದಮೇಲೆ ಸ್ವಲ್ಪ ಉಪ್ಪನ್ನು ಹಾಕತ್ತೀನಿ ನಾನು. ಹುಂಚೆಹಣ್ಣಿನ ಹುಳಿ ಕೂಡ ಹಾಕೋರು, ನಾವು ಹಾಕಲ್ಲ. ಕೊಬ್ಬರಿ ಪುಡಿನೂ ಹಾಕ್ತಾರೆ. ನಾನು ಏನೂ ಹಾಕ್ತಿಲ್ಲ, ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳತ್ತೀನಿ ನಾನು. ಕೊಬ್ಬರಿ ಪುಡಿ ಹಾಕಿದ್ರೂ ಟೇಸ್ಟ್ ಬರುತ್ತೆ. ನೀವು ಹಾಕೋರಿದ್ರೆ ಟ್ರೈ ಮಾಡಿ ಹಾಕ್ಬೋದು. ಸೊ ಫೈನಲಾಗಿ
ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ನಾನಿವಾಗ ಇದಕ್ಕೆ ಗ್ರೇವಿ ಥರನೇ ಮಾಡ್ಬೇಕು ಅನ್ನೋದಿತ್ತು ಮೈಂಡ್ ಒಳಗೆ. ಬಟ್ ನಮ್ಮ ಮನೆಯವ್ರು ಸ್ವಲ್ಪ ಸಾರು ಥರ ಮಾಡಿಬಿಡಮ್ಮ ಅಂತ ಅಂದರು. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಹಾಕಿ, ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಸ್ಕೊಂಬಿಡೋದು. ಇದಕ್ಕೆ ನೀವು ಮೇಲ್ಗಡೆ ಐತಲ್ಲ ಕೊತ್ತಂಬರಿ ಹಾಕಿ ಮಾಡಿದ್ರೆ ಮಸ್ತ್ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿರಿ ರೆಸಿಪಿನ. ಸೊ ನಾನು ಯಾವಾಗ ಅಂದ್ರೆ ಪಾಪು ಆದಮೇಲೆ ಚಂಪು ಡಿಂಪು ಯಾವಾಗ ಹುಟ್ಟಿದ್ರಲ್ಲ ಅವಾಗ ನನಗೆ ಇಂಟ್ರೆಸ್ಟ್ ಬರತ್ತೈತೆ ಅಡುಗೆ ಕಲಿಬೇಕು ಮಾಡಬೇಕು ಅಂತ. ಅಲ್ಲಿವರೆಗೂ ನಾನು ಅಡುಗೆ ಕಲ್ತವಳೆ ಅಲ್ಲ, ಬರೀ ಹಾಸ್ಟೆಲಲ್ಲಿರೋಳು. ಸೊ ಆಲ್ಮೋಸ್ಟ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ನಮ್ಮ ಮನೆಯವ್ರು ಕೇಳೋದೇ ಅಪರೂಪ ಮಾಡಿಕೊಡು ಅಂತ. ಅದ್ರೊಳಗೆ ಅವ್ರು ಕೇಳಿದರೆ ನಂಗೆ ಇನ್ನೂ ಖುಷಿ. ನನಗೆ ಗೊತ್ತಿಲ್ಲ ಅಂದರೂ ನಾನು ಮಾಡಿ ಎಲ್ಲಾದರೂ ನೋಡಿಕೊಂಡು ಕಲ್ತ್ಕೊಂಡು ಮಾಡ್ತಿರ್ತೀನಿ. ಸೊ ಈವ್ನಿಂಗ್ ಆಯಿತು, ಟೀ ಕುಡಿಯೋಣ ಬರ್ರಿ. ಇವತ್ತು ಬೇರೆ ಆಯುಧ ಪೂಜೆ. ಸೊ ನನಗೇನು ಶಾಕ್ ಅಂದರೆ, ನಾನು ಸ್ನಾನ ಮಾಡಿ ಬಂದು ನಿಂತ್ನಿ, ನಮ್ಮ ಮನೆಯವರು ದೇವರು ಏನದು ಒಂಥರ ಪ್ರತ್ಯಕ್ಷವಾಗಿ ಆಶೀರ್ವಾದ ಕೊಡ್ತಾರಲ್ಲ ಆ ಥರ ಆಗ್ಬಿಡ್ತು. ಸಡನ್ನಾಗಿ ಶಾಕು ಕೂಡ ಆಯ್ತು. ಸೊ ಅವ್ರಿಗೂ ಯಾಕೋ ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಮಕ್ಕಳನ್ನ, ಹಂಗಾಗಿ ಬರ್ತಿದ್ದಾರೆ. ವಿಡಿಯೋ ಸ್ವಲ್ಪ ಅದು ಮಾಡೋದು ಈ ಥರ ಮೊಬೈಲು ಅಡ್ಡ ಇಟ್ಟು ಮಾಡಿಲ್ಲ, ಉದ್ದ ಇಟ್ಟು ಮಾಡಿದ್ದೀನಿ. ಹಂಗಾಗಿ ಇದೇ ಥರ ಬರತೈತಿ ಸ್ಕ್ರೀನು. ಇದೊಂದು ವಿಡಿಯೋ ಅಡ್ಜಸ್ಟ್ ಮಾಡಿಕೊಡ್ರಿ. ಏನೋ ಒಂಥರ ನನಗೂ ಖುಷಿ ಆಯಿತು ನಮ್ಮ ಮನೆಯವ್ರು ಬಂದಿದ್ದು. ಯಾವುದೇ ಹಬ್ಬಕ್ಕೂ ಇರೋಲ್ಲ, ಎಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿ, ಎಷ್ಟೇ ಸಿಂಪಲ್ ಮಾಡಲಿ, ನನಗೆ ಅವ್ರು ಇದ್ದಾಗ ಯಾವುದೋ ಹಬ್ಬ ಮಾಡಲಿಲ್ಲ ಅಂದರೂ ಕೂಡ ನಂಗೆ ಆ ಹಬ್ಬದ ಫೀಲ್ ಬರ್ತಿರುತ್ತೆ. ಸಾರಿ ಉಟ್ಕೊಳ್ಳೋದಾಯಿತು, ಮತ್ತು ಮಕ್ಕಳನ್ನ ಚೆನ್ನಾಗಿ ರೆಡಿ ಮಾಡೋದಾಯ್ತು, ಈ ಥರ ಎಲ್ಲ ಮಾಡ್ತಿರ್ತೀನಿ. ಬಟ್ ಅವರಿಲ್ಲ ಅಂದಾಗ ಎಂಥ ದೊಡ್ಡ ಹಬ್ಬ ಇದ್ದರೂ ನಾನು ಏನೋ ಸುಮ್ಮನೆ ಆ್ಯಸ್ ಯೂಸ್ವಲ್ ನೈಟ್ ಡ್ರೆಸ್ ಮೇಲೆ ಇರ್ತೀನಿ. ನನಗೆ ಯಾಕೋ ಮನಸ್ಸೇ ಬರೋಲ್ಲ. ನಂಗೆ ಅದು ನಮ್ಮ ಮನೆಯವ್ರಿಗೆ ಏನಂದ್ರೆ ನನ್ನ ಸೀರೆ ಒಳಗೆ ನೋಡೋಕೆ ಭಾಳ ಇಷ್ಟ. ಡೈಲಿ ಸೀರೆ ಉಟ್ಕೊಂಬ ನೀನು, ಈ ಥರ ಡ್ರೆಸ್ಸೇ ಬೇಡ ನಿನಗೆ ಅಂತಿರ್ತಾರೆ. ಅಷ್ಟು ಅಂದರೆ ಅಷ್ಟು ಅವರಿಗೆ ಲಕ್ಷಣವಾಗಿರಬೇಕು. ನೀಟಾಗಿ ಕುಂಕುಮ ಹಚ್ಕೋಬೇಕು, ನೀಟಾಗಿ ತಲೆ ಬಾಚ್ಕೋಬೇಕು. ಸೊ ಹಂಗಿದ್ದಾಗ ಮಾತ್ರ ಅವರಿಗೆ ಇಷ್ಟ ಆಗುತ್ತೆ. ಇವತ್ತು ಡೈಲಿ ಹೆಂಗಂದ್ರೆ ಚಿಕನ್ ಮಾಡಿದಾಗ ಖಡಕ್ ರೊಟ್ಟಿ ಕೇಳೋ ನಮ್ಮ ಮನೆಯವರು ಇವತ್ತು ಚಪಾತಿ ಮಾಡು ಅಂತ ಹೇಳೋಗಾರ. ಹಂಗಾಗಿ ಅವ್ರು ಯಾವತ್ತೂ ನಂಗೆ ಇದನ್ನು ಮಾಡಿಕೊಡು ಅಂತ ಯಾವತ್ತೂ ಹೇಳಲ್ಲ. ನಾನಾಗಲೇ ಕಾಡಿ ಬೇಡಿ ಏನು ಮಾಡಲಿ ಅಂದಾಗ ಏನಾದರೂ ಮಾಡಮ್ಮ, ಇದ್ದಿದ್ರೆ ಅದನ್ನೇ ತಿನ್ನನ್ಬಿಡೋ ಅಂತ ಹೇಳ್ತಾರೆ. ಇವತ್ತು ಯಾಕೋ ಯಜಮಾನ್ರು ಚಪಾತಿ ಮಾಡು ಅಂತ ಹೇಳೋಗಿದ್ದಾರೆ. ಹಂಗಾಗಿ ಚಪಾತಿ ಹಿಟ್ಟು ನಾದೀನಿ. ನಾ ಬರುವ ಚಿಕನ್ ತೊಗೊಂಡು ಬಂದ್ರೆ ಮಾಡೋದಷ್ಟ. ನೀವು ಕೇಳ್ಬೋದು ಹಬ್ಬ ಚಿಕನ್ ಮಾಡೀರಿ ಅಂತಂದು. ಇವತ್ತು ಕಂಡ ಪೂಜೆ ಅಲ್ಲ, ಹಾಗಾಗಿ ಚಿಕನ್ನ ಮಾಡೀವಿ. ಸೊ ಕಂಡ ಪೂಜೆ ಅಂದ್ರೆ ಆಯುಧ ಪೂಜೆ ದಿನನ ನಾವು ಚಿಕನ್ನ ತಂದು ಮಾಡ್ತೀವಿ ಪೂಜೆಗೋಸ್ಕರ. ನಾಳೆ ಏನೈತಲ್ಲ ಮೇನ್ ದಸರಾ, ಅವತ್ತು ಹೋಳ್ಗೆ ಮಾಡಿ ಅಥವಾ ಯಾವುದಾದ್ರೂ ಗೋಧಿಗಿನೋ ಸ್ವೀಟ್ ಯಾವುದಾದ್ರೂ ಸ್ವೀಟ್ ಮಾಡಿ ಪೂಜೆ ಮಾಡ್ತೀವಿ. ಇವತ್ತು ಕಂಡ ಪೂಜೆ ಅನ್ನೋದಕ್ಕೋಸ್ಕರ ನಮ್ಮ ಉತ್ತರ ಕರ್ನಾಟಕ ಕಡೆ ಕಂಡ ಪೂಜೆ ಅಂದ್ರೆ ಯಾವುದಾದ್ರೂ ಕೋಳಿನೋ ಅವ್ರಿಗೆ ಏನೇನು ಇಷ್ಟ ಅದನ್ನು ತೊಗೊಂಡು ಬಂದು ನಾನ್ ವೆಜ್ನ ಮಾಡ್ತಾರೆ. ಹಾಗಾಗಿ ಮಾಡೀವಿ. ಸೊ ಫೈನಲ್ ಆಗಿ ಹಿಟ್ಟು ಹಚ್ಚಿ ಚಪಾತಿ ಮತ್ತು ಚಿಕನ್ನನ್ನ ಮಾಡಿಕೊಟ್ಟೆ. ಭಾಳ ದಿನ ಆಗೈತಿ ನಾವು ತಿಂದಿರಲಿಲ್ಲ. ಅಲ್ಲಿ ನಾವು ರೆಂಟ್ ಮನೆಯೊಳಗೆ ಅದೀವಲ್ಲ, ಸೊ ಅದು ಐನಾರು ಮನೆ, ಹಂಗಾಗಿ ಅಲ್ಲಿ ಅಲೋ ಇಲ್ಲ ಅಂತ ನಾವು ತಿನ್ನಕ್ಕೆ ಹೋಗಿಲ್ಲ. ಮಾರ್ನಿಂಗ್ ಎದ್ದು ನಾನು ಕರೆಕ್ಟಾಗಿ ಒಂದು 5 ನಿಮಿಷ ಎಲ್ಲ ಜಳಕ ಮಾಡಿಕೊಂಡು ನಿಂತಿದ್ನಾ. ಸೊ ಹೂವು ಇಷ್ಟು ಚಂದ ಅರಳಿದವು. ಇಷ್ಟು ದಿನ ಹಳ್ಳಿ ಇರಲಿಲ್ಲ, ಇವಾಗ ಎಷ್ಟೊಂದು ಚಂದ ಬಿಡಾತವು. ನೋಡ್ಕೋತ ನಿಂತಿದ್ನಿ, ಸರ್ಪ್ರೈಸ್ ಬಿಟ್ಟರು. ಸೊ ನಾವು ಒಂದು 2 ತಿಂಗಳದ ಬರೋದ್ರೊಳಗನ ಎಷ್ಟು ಡಿಫ್ರೆನ್ಸ್ ಆಗೈತೆ ನೋಡ್ರಿ. ಗಿಡಗಳೆಲ್ಲ ಎಷ್ಟು ಚಂದ ಬೆಳಿತಿದ್ದಾವೆ. ಇವಾಗ ಮಳೆಗಾಲಲ್ಲ, ಯಾವುದೇ ಗಿಡ ಹಚ್ಚಿದ್ರೂ ಚಂದ ಬೆಳಿತಾವೆ. ನಮ್ಮ ಮನೆಯವ್ರಿಗೆ ನಾನು ಅಂತಿದ್ದೆ, ನೀವು ಬರ್ತೀನಿ ಅಂದಿದ್ರೆ ಯಾವುದಾದ್ರೂ ಒಂದಿಷ್ಟು ಪಾಟ್ಸ್ ಹೇಳ್ತಿದ್ನಲ್ಲ ಗಿಡಗಳನ್ನ ಅಂತಂದು. ಅವರು ಸರ್ಪ್ರೈಸ್ ಆಗಿನೇ ಬಂದಿದ್ದೀನಮ್ಮ ಹೆಂಗ ಅಂತಂದರು. ಸೊ ಇನ್ನು ಅವ್ರಿಗೆ ಒಂದು ಸ್ವಲ್ಪ ತಲೆದೆ ಎಣ್ಣೆ ಎಲ್ಲ ಹಚ್ಚಿದ ಅಂದ್ರೆ ಅಲ್ಲಿಂದ ಬಂದಿರ್ತಾರಲ್ಲ, ಸ್ವಲ್ಪ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಅವರಿಗೆ ಬಿಸಿ ಬಿಸಿ ನೀರು ಸ್ನಾನಕ್ಕೆ ಇಟ್ಟು. ಸೊ ಅವರು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಚಂಪು ಎದ್ದಿದ್ಲಲ್ಲ, ಚಂಪುಗೆ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ಬೇಕು ಅನ್ನೋದಿತ್ತು. ಅವಳು ಹಣ್ಣು ಅಂತಿದ್ದಾಳೆ. ಎಲ್ಲ ಅಂದರೆ ಎಲ್ಲ ಮಾತಾಡ್ತಾಳೆ. ಚಂಪು ಭಾಳ ದಿನ ಆಗೈತಲ್ಲ ಚಂಪುನ ನೋಡಿ ಈ ಥರ ಆಗಿದಾವಳ್ರಿ. ಹೇರ್ ಕಟ್ ಮಾಡಿಸೀವಿ, ಹೇರ್ಸ್ ಏನು ಬಿಟ್ಟಿಲ್ಲ ಇನ್ನೂ. ಬಟ್ ಇಯರಿಂಗ್ಸ್ನ ಚೇಂಜ್ ಮಾಡೀವಿ. ರಿಂಗ್ ಇತ್ತಲ್ಲ, ಸೊ ಅದನ್ನು ತೆಗೆದು ಈ ಥರ ಸಣ್ಣದು ಗುಂಡು ಹಾಕ್ಸಿದೀವಿ. ಭಾಳ ಚಂದ ಕಾಣತೈತಿ. ಹಣ್ಣು ಅಂತ ಹೇಳ್ತಾಳ. ಹಣ್ಣು ತಿನ್ನತ್ತೀರಾ? ಅವ್ರಿಗೆ ಬೇಡ, ನೀವು ತಿನ್ರಿ ಸಾಕು. ಗುಡ್ ಗರ್ಲ್. ಸ್ಮೈಲ್ ಸೂಪರ್. ಹಾಯ್ ಮೇಡಮ್ ಅವರಿಗೆ ಹಾಯ್ ಬಂಗಾರಿ. ಹಾಯ್ ಚಂಪು. ದಾದಾ ಎಲ್ಲೋಗೈತಿ? ಬೇಬಿ ಎಲ್ಲೋದ್ರು? ಬೇಬಿ ಅಮ್ಮು, ಬೇಬಿ
ಬೇಬಿ ಅಮ್ಮ ಬೇಬಿ ಕರಿ ಬೇಬಿ ಬೇಬಿ ಓ ಡ್ಯಾಡಿಗೆ ಬೇಬಿ ಅಂತ ಕರಿತಾಳ ಆಕಿ ಬೇಬಿ ದಾದಾ ಅಂತ ಕರಿತಾಳ. ಇವತ್ತಿನ ಲಾಗ್ನ ನೀವು ಎಂಜಾಯ್ ಮಾಡ್ರಿ ಅನ್ಕೋತೀನಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ದುರ್ಗಾ ಮಾತೆ ದೇವಿ ನಿಮ್ಮ ಜೀವನದೊಳಗ ಖುಷಿ, ಶಾಂತಿ, ಸಮೃದ್ಧಿಯನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.